ವೆಲ್ಕಮ್ ಬ್ಯಾಕ್ ಟು ಹೊಸ ಜಗತ್ತು ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಮಗಳಿಗೆ ಕೃಷ್ಣಂದು ಕಾಸ್ಟ್ಯೂಮ್ ಹಾಕಬೇಕು ಅಂತೇಳಿ ರೆಡಿ ಮಾಡ್ಕೋತಾ ಇದ್ವಿ. ಅವಾಗ ನಮ್ಮ ಯಜಮಾನ್ರು ಬಂದು, ಯಾಕೆ ಕೃಷ್ಣ ಒಬ್ಬನೇನ ಬಲರಾಮನ್ ಮಾಡಲ್ವಾ ಅಂತ ಕೇಳಿದ್ರು. ಸೊ ಬಲರಾಮನ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ. ಬಲರಾಮಗೆ ಮೇಯ್ನ್ ಆಗಿ ಬೇಕಾಗಿದ್ದು ನೇಗ್ಲು. ಸೊ ಈ ಬೆಂಗಳೂರಲ್ಲಿ ನೇಗ್ಲಿನ ಎಲ್ಲಿ ಹುಡ್ಕೋದು ಅಂತೇಳಿ ನಾವು ಥರ್ಮೋಕೋಲಲ್ಲೇ ಮಾಡ್ತಾ ಇದ್ದೀವಿ. ಥರ್ಮೋಕೋಲ್ ಮತ್ತು ಪೈಪ್ ಯೂಸ್ ಮಾಡಿಕೊಂಡು ನೇಗ್ಲು ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಮಗನ ಹೈಟಿಗೆ ಮೆಷರ್ಮೆಂಟ್ ತಗೊಂಡು ಮಾಡ್ತಾ ಇದ್ದಾರೆ. ಥರ್ಮೋಕೋಲ್ದು ಕಟಿಂಗ್ ಎಲ್ಲ ಮುಗೀತು. ಸೊ ಗಮ್ಮಕಣ ಅಂದ್ಕೊಂಡ್ವಿ, ಅಂದರೆ ಅದಕ್ಕೆ ಶೇಪ್ ಕೊಡಬೇಕಲ್ಲ, ಅದಕ್ಕೆ ಗಮ್ಮಕಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಗಮ್ಮು ನಿಲ್ಲುತ್ತೋ ಇಲ್ವೋ, ಬ್ಯಾಲೆನ್ಸ್ ಆಗುತ್ತೋ ಇಲ್ವೋ ಅಂತೇಳಿ ಮನೇಲಿ ಸೂಜಿ ಇದ್ವು. ಸೊ ಸೂಜಿ ಚುಚ್ಚುತ್ತಾ ಇದ್ದೀವಿ. ಮತ್ತು ಅವನು ಇಟ್ಕೊಂಡಾಗ ಬೀಳಬಾರ್ದಲ್ವಾ, ಅದಕ್ಕೆ ಅಂತೇಳಿ ಮತ್ತೆ ಸೂಜಿನೇ ಚುಚ್ಚೋಣ ಅಂತೇಳಿ ಸೂಜಿ ಚುಚ್ತಾ ಇದ್ದೀವಿ. ಗಮ್ ಹಾಕಿದರೆ ಸ್ವಲ್ಪ ಹೊತ್ತು ಅಂಟ್ಕೊಂಡಿರುತ್ತೆ. ಆಮೇಲೆ ಅವ್ರು ಮೊದಲೇ ಚಿಕ್ಕ ಮಕ್ಕಳೆಲ್ಲ ರಫ್ ಯೂಸ್ ಮಾಡ್ತಾರೆ, ಆ ಕಡೆ ಈ ಕಡೆ ಮಾಡ್ತಾ ಇರ್ತಾರೆ. ಹಂಗಾಗಿ ಇದಾದರೆ ನಿಲ್ಲುತ್ತೆ ಅಂತ ಹೇಳಿದರು. ಸೊ ಇದೇ ಮಾಡೋಣ ಅಂತೇಳಿ ಚುಚ್ತಾ ಇದ್ದೀವಿ. ಎಲ್ಲ ಮೂಲೆಗೂ ಒಂದೊಂದು ಚುಚ್ಚಿ ಸೆಂಟ್ರಲ್ಲಿ ದೊಡ್ಡವು 2 ಸೂಜಿ ಚುಚ್ಚಿದ್ರೆ ನಿಲ್ಲುತ್ತೆ ಅಂತೇಳಿ ಅದೇ ಥರ ಮಾಡ್ತಾ ಇದ್ದೀವಿ. ನಾವು ತುಂಬ ಟೈಮ್ ತಗೊಳುತ್ತೆ ಅಂತ ಅಂದ್ಕೊಂಡ್ವಿ ನೇಗ್ಲು ಮಾಡೋದಕ್ಕೆ, ಬಟ್ ಅಷ್ಟೊಂದೇನು ಟೈಮ್ ತಗೊಳ್ಳಿಲ್ಲ. ಪಾರ್ಥುಗೆ ಕೃಷ್ಣನ ಕಾಸ್ಟ್ಯೂಮ್ ಹಾಕಿದಾಗ ತುಂಬ ಟೈಮ್ ತಗೊಂಡಿತ್ತು ಅಂತ ಹೇಳಿದ್ರೆ ನಾವೇ ಎಲ್ಲ ಮಾಡಿದ್ವಿ. ಕಿರೀಟ, ಆಮೇಲೆ ತೋಳು ಬಂದಿ, ಆಮೇಲೆ ಕೈಗೆ ಮುಂದೆ ಹಾಕ್ತೀವಲ್ಲ ಅದು ಎಲ್ಲ ನಾವೇ ಮಾಡಿದ್ದು. ಸೊ ಅದು ತುಂಬ ಟೈಮ್ ತಗೊಂಡಿತ್ತು. ಅಂದರೆ ಶಾಪಲ್ಲೇ ತರ್ಸೋಣ ಅಂತೇಳಿ ನೋಡಿದ್ವಿ ಕಿರೀಟನ, ಬಟ್ ಶಾಪಲ್ಲಿ ತುಂಬ ಫಾರ್ಮಲ್ ಅನ್ನಿಸ್ತು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಒಂದೇ ಥರ ಕಿರೀಟನೇ ಹಾಕೊಂತಾರೆ ಅಂತ ಅನ್ನೋ ಥರ ಅನ್ನಿಸ್ತು. ಒಂದು ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ ಅಂತೇಳಿ ಮತ್ತು ನಮಗೆ ಕಸ್ಟಮೈಸ್ಡ್ ಬೇಕಿತ್ತು. ಸೊ ನಮಗೆ ಯಾವ ಥರ ಬೇಕು ಅದೇ ಥರ ನಾವೇ ಮಾಡ್ಕೊಂಡ್ವಿ ಮನೇಲಿ ಹೋದ ಸತಿ. ಸೊ ಅದೇ ಕಿರೀಟನೇ ಯೂಸ್ ಮಾಡ್ತಾ ಇದ್ದೀವಿ ಈ ಸಲ ಇವಳಿಗೆ, ಪಾಪುಗೂ. ಕೃಷ್ಣ ಜನ್ಮಾಷ್ಟಮಿ ಇನ್ನೂ ತುಂಬ ದೂರ ಐತೆ, ಇವಾಗೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ, ಅದು ನನ್ನ ಮಗಳಿಗೆ ಕೂದಲು ತೆಗೆಸ್ತಾ ಇದ್ದೀವಿ. ಅಂದರೆ ನೆಕ್ಸ್ಟ್ ಏಕಾದಶಿ ಹಬ್ಬಕ್ಕೆ ನಾವು ಕೂದಲು ಕೊಡ್ತೀವಿ. ಹಂಗಾಗಿ ಮತ್ತೆ ಅದೇ ಕೂದಲು ಇರಲ್ಲ. ಮತ್ತೆ 1 ವರ್ಷದ ಮೇಲೆ ಕಾಯಬೇಕಾಗುತ್ತೆ ನಾವು ಕೃಷ್ಣ, ಅಂದರೆ ಆ ಥರ ಕೃಷ್ಣನ್ ಮಾಡಬೇಕು ಅಂದರೆ. ಬಟ್ ಅವಾಗ ಓಡಾಡ್ತಾ ಇರ್ತಾಳೆ, ಅಂಬೆಗಾಲು ಹಾಕಿರೋ ಕೃಷ್ಣ ಇರಲ್ಲ. ಸೊ ಇವಾಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಇಲ್ಲಿ ಆಲ್ಮೋಸ್ಟ್ ನೇಗ್ಲು ರೆಡಿ ಆಯಿತು. ಈ ಕಡೆ ಕೃಷ್ಣಂದು ಏನೇನಿದೆ ಅಂತೇಳಿ ನೋಡೋಕೆ ತಗೊಂಡೆ. ಸೊ ಎಲ್ಲ ಚೆನ್ನಾಗೇ ಇದ್ವು. ಸ್ವಲ್ಪ ಮಣಿಗಳಿದ್ರಿದ್ವು, ಅವನ್ನೆಲ್ಲ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ತೋಳು ಬಂದು ಅಷ್ಟೇ ಒಂದು ಸ್ವಲ್ಪ ಮಣಿಗಳೆಲ್ಲ ಉದುರೋಗಿದ್ವು, ಬಿಟ್ಟರೆ ಕಿರೀಟ ಎಲ್ಲ ಚೆನ್ನಾಗೇ ಇತ್ತು. ಸೊ ಇಲ್ಲಿ ತೋಳು ಬಂದಿದ್ದಷ್ಟೇ ಮಾಡ್ತಾ ಇದ್ದೀನಿ. ಆಮೇಲೆ ಕೊಳಲು ಅಂತ ಹಂಗೆ ಇತ್ತು, ನಾವು ಯಾವ ಥರ ಇಟ್ಟಿದ್ವೋ ಅದೇ ಥರನೇ ಇತ್ತು. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅದು ಮಾಡಿಟ್ಟು, ಹಂಗೆ ಇತ್ತು, ಏನೂ ಆಗಿರಲಿಲ್ಲ, ಚೆನ್ನಾಗಿ. ನಮಗೆ ಕೃಷ್ಣಂದೇನು ತಲೆನೋವು ಇರಲಿಲ್ಲ ಅಂತೇಳಿದರೆ, ನಮ್ಗಾಲೇ ಮೊದಲೇ ಗೊತ್ತಿರುತ್ತಲ್ಲ ಇದೇ ಥರ ಕೃಷ್ಣ ಹಿಂಗೆ ಕೊಳಲು ಆಮೇಲೆ ಇದೇ ಥರ ಇರ್ತದೆ ಅಂತೇಳಿ ಐಡಿಯಾ ಇರುತ್ತೆ. ಬಟ್ ಬಲರಾಮ ಮುಂದೆ ತಲೆ ಕೆಟ್ಟಿದ್ದು, ಯಾಕೆಂದರೆ ಬಲರಾಮ ಯಾವ ಥರ ಇರುತ್ತೆ, ಯಾವ ಥರ ರೆಡಿ ಮಾಡಬೇಕು ಏನಿಲ್ಲ, ಜಸ್ಟ್ ಸಿಂಪಲಾಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ವಿ. ಇಲ್ಲಿ ನೇಗ್ಲು ಆಲ್ಮೋಸ್ಟ್ ರೆಡಿ ಆಗಿತ್ತು. ಸೊ ಅದಕ್ಕೆ ಮಣ್ಣಿನ ಥರ ಅಂದರೆ ಮರದ ಥರ ಕಾಣಬೇಕಲ್ವಾ, ಹಂಗಾಗಿ ಏನು ಮಾಡೋದು ಅಂತೇಳಿ ನೋಡಬೇಕಾದ್ರೆ ನಾವು ಪೇಪರ್ ರ್ಯಾಪ್ ಮಾಡೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿನ ಮತ್ತೆ ಇದ್ದವರು ಇದನ್ನ ಪ್ಲಾಸ್ಟರ್ ಹಾಕಿದರೆ ಚೆನ್ನಾಗಿರುತ್ತೆ, ಸೇಮ್ ಮರದ ಥರನೇ ಕಾಣುತ್ತೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ಇದನ್ನೇ ಪ್ಲಾಸ್ಟ್ರೇ ಹಾಕೋಣ ಅಂತೇಳಿ ಪ್ಲಾಸ್ಟ್ರ್ ಹಾಕಿ ಟ್ರೈ ಮಾಡಿದರೆ ಸೂಪರಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ನೇಗ್ಲಿಗೆ ಫುಲ್ಲು ರ್ಯಾಪ್ ಮಾಡಿದ್ವಿ ಇದನ್ನೇ, ಪ್ಲಾಸ್ಟ್ರನ್ನೇ. ಅವ್ರದ್ದು ಇಕ್ವಿಪ್ಮೆಂಟ್ಸು ಎಲ್ಲ ರೆಡಿ ಆದಮೇಲೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೇಕಪ್ ಏನೋ ಬೇಗ ಆಗೋಗುತ್ತೆ, ಬಟ್ ನಾಮ ಹಾಕೋದಿದ್ದು ಅದು ನಾನು ಕರೆಕ್ಟಾಗಿ ಹಾಕ್ಬೇಕಾದ್ರೆ ಅವ್ರು ಸರಿ ಕೂತಿರಲ್ಲ, ಇಲ್ಲ ಅವ್ರು ಕರೆಕ್ಟಾಗಿ ಕೂತಿರ್ಬೇಕಾದ್ರೆ ನಾಮನೇ ನೆಟ್ಟಗೆ ಬರೋಲ್ಲ, ಬರೀ ಇದೇ ಆಗ್ತಿತ್ತು. ಸೊ ಅದೇ ಸ್ವಲ್ಪ ಟೈಮ್ ತಗೊಳ್ತು. ಫಸ್ಟು ಬಲರಾಮನ್ನೇ ಮಾಡಿಬಿಡೋಣ ಅಂತೇಳಿ ಫಸ್ಟು ನನ್ನ ಮಗಂಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕೆಂದರೆ ಮತ್ತೆ ಅವಳು ಚಿಕ್ಕವಳಲ್ವ, ಮಗಂಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವನದು ಎಲ್ಲ ಆಲ್ಮೋಸ್ಟ್ ಆಗಿತ್ತು, ಜಸ್ಟ್ ನಾಮ ಹಾಕೋದೊಂದೇ ಇತ್ತು. ಹಂಗಾಗಿ ಅವನೇನು ತರಲೆ ಮಾಡಲಿಲ್ಲ, ಸುಮ್ಮನೆ ಮಾಡಿಸ್ಕೊಂಡ. ಅವನು ಸುಮ್ಮನೆ ಇದ್ದಿದ್ದಕ್ಕೇ ಬೇಗನೂ ಮುಗೀತು ಮೇಕಪ್ ಎಲ್ಲ. ಮಗ ಬೇಜಾರಾಗ್ತಾನೆ ಅಂತೇಳಿನೇ ಹೊಸ ಕ್ಯಾರೆಕ್ಟರ್ನ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬಟ್ ಚೆನ್ನಾಗಿತ್ತು. ಅಂದರೆ ಎಲ್ಲ ರಾಧಾಕೃಷ್ಣ ಆ ಥರನೇ ಮಾಡ್ತಾರೆ, ಯಾರು ಕೃಷ್ಣ ಬಲರಾಮ ಆ ಥರ ಯಾರೂ ಮಾಡಿರಲ್ಲ ಇದುವರೆಗೂ. ಸೊ ನ್ಯೂ ಕಾನ್ಸೆಪ್ಟ್ ಅನ್ನಿಸ್ತು.
ನೋಡೋಣ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತೇಳಿ. ಇವಾಗ ಪಾರ್ಥದ್ದು ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಪಾಪುದು ಹಂಗೆ ರೆಡಿ ಮಾಡಿಲ್ಲ, ಅವಳನ್ನ ರೆಡಿ ಮಾಡಬೇಕು. ನಾವು ಎಕ್ಸೈಟ್ ಆಗಿದ್ದೀವಿ ಯಾವ ಥರ ಕಾಣಿಸ್ತಾರೆ ಅಂತೇಳಿ ನೋಡೋಣ ಅಂತ, ಅಣ್ಣ ತಮ್ಮ ಥರ. ಫೈನಲಿ ನಾಮ ಎಲ್ರಿಗೂ ಓಕೆನೂ ಆಯಿತು, ಮುಗಿಸಿದೆ. ಅದಾದ್ಮೇಲೆ ಕಚ್ಚೆ ಹಾಕ್ಬೇಕಲ್ಲ, ಕಚ್ಚೆ ಹಾಕೋಣ ಅಂತೇಳಿ ತಗೊಂಡೆ. ಪಾರ್ತು ಸುಮ್ಮನೆ ಇದ್ದ ಪಾಪ, ಹೆಂಗೆ ಎಷ್ಟೇ ಇದು ಎಳೆದಾಡಿದ್ರು ಹೆಂಗೆ ಮಾಡಿದ್ರು ಸುಮ್ಮನೆ ಇದ್ದ. ಸೊ ಫೈನಲಿ ಕಚ್ಚೆನೂ ಮುಗಿಸಿದ್ವಿ. ಈ ಥರ ಕಚ್ಚೆ ಬಂದಿದೆ. ಅದಾದ್ಮೇಲೆ ಒಂದೆರಡು ಸರ ಹಾಕಿ, ಒಂದು ಪರ್ಲಾರ್ ಹಾಕಿ, ಒಂದು ಸುಮ್ಮನೆ ಗುಂಡಿಂದು ಮಣಿ ಸರ ಹಾಕಿದ್ವಿ. ಅದಾದಮೇಲೆ ಜಸ್ಟ್ ಪೇಟ ಒಂದು ಸುತ್ತಿ ಫೈನಲ್ ಲುಕ್ ಈ ಥರ ಇತ್ತು ಪಾರ್ಥದು. ನೆಕ್ಸ್ಟು ನನ್ನ ಮಗಳನ್ನ ಕರ್ಕೊಂಡಿದ್ದೀನಿ ರೆಡಿ ಮಾಡೋದಕ್ಕೆ ಅಂತೇಳಿ. ಅವಳಿಗೆ ಅಲ್ಲೇ ನಾಮ ಎಲ್ಲ ಹಾಕಿದ್ದೆ ಫಸ್ಟೇನೆ. ಅವಳ ಮಗಳೂ ಸುಮ್ಮನೆ ಇದ್ಲು, ಅಂದರೆ ಡ್ರೆಸ್ಅಪ್ ಮಾಡ್ಬೇಕಾರೆ ನಾಮ ಹಾಕ್ಬೇಕಾರೆ ಎಲ್ಲ ಸುಮ್ಮನೆ ಹಾಕಿಸ್ಕೊಂಡ್ಲು. ನೋಡಬೇಕು ಇನ್ನು ಎಷ್ಟೊತ್ತವರೆಗೂ ಸುಮ್ಮನೆ ಇರ್ತಾಳೆ ಅಂತೇಳಿ ಗೊತ್ತಿಲ್ಲ. ಬಟ್ ನಾವು ಬೇಗನೆ ಮಾಡ್ತಾ ಇದ್ದೀವಿ. ಸೊ ಫೈನಲ್ ಲುಕ್ಕು ಮಗಳದು ಆಲೇ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಕಿರೀಟ ತುಂಬ ಇರಿಟೇಟ್ ಆಗ್ತಿತ್ತು. ನನ್ನ ಮಗ ಚೆನ್ನಾಗಿ ಕ್ಯಾರಿ ಮಾಡಿದ್ದ, ಬಟ್ ಇವಳಿಗೆ ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು. ಕಿತ್ ಎಸಿತಾ ಇದ್ಲು. ನಾವು ಅಟ್ಲೀಸ್ಟ್ ಒಂದಾದ್ರೂ ವಿಡಿಯೋ ಇರಲಿ ಈ ಥರ ಅಂತೇಳಿ ಮತ್ತೆ ಹಂಗೆ ಬಿಟ್ಟಿದ್ವಿ. ಪಾರ್ಥ ಫುಲ್ ಸ್ಮೈಲಾಗಿ ಸ್ಮೈಲಿಂಗ್ ಫೇಸಲ್ಲೇ ಕೊಟ್ಟಿದ್ದ ಎಕ್ಸ್ಪ್ರೆಷನ್ಸ್ ಎಲ್ಲ, ಬಟ್ ಇವಳಿಗೆ ಇರಿಟೇಟ್ ಆಗ್ತಾ ಇತ್ತು. ಮನೇಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟ್ ಫೋಟೋ ತೆಗ್ಸೋಣ ಅಂತೇಳಿ ಸ್ಟುಡಿಯೋಗೆ ಬಂದ್ವಿ. ಸ್ಟುಡಿಯೋದಲ್ಲಂತೂ ಸುಮ್ಮನೆ ಇರ್ತಿರ್ಲಿಲ್ಲ. ಅವಳನ್ನ ಹಿಡ್ಕೊಂಡ್ರೆ ಇವನು ಬರೋನು, ಇವನ್ನ ಹಿಡ್ಕೊಂಡ್ರೆ ಅವಳು ಬರೋಳು. ಸೊ ಹಂಗೆ ಸ್ವಲ್ಪ ಹೆಂಗೆಂಗೋ ಸರ್ಕಸ್ ಮಾಡಿ ಇಬ್ರದ್ದು ಫೋಟೋಸ್ ತೆಗ್ಸಿದ್ದೀವಿ. ನೋಡಬೇಕು ಯಾವ ಥರ ಬರ್ತವೆ ಅಂತೇಳಿ. ನಾವು ಹೋದ್ಸತಿ ಪಾರ್ಥಗೆ ಅಂತೇಳಿ ಕೃಷ್ಣನ ಕಾಸ್ಟ್ಯೂಮ್ ಹಾಕಿದಾಗ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಬಂದಿದ್ವು ಫೋಟೋಸು. ಹಂಗಾಗಿ ಪಾರ್ಕಲ್ಲಿ ತೆಗಿಯೋಣ ಅಂತೇಳಿ ಪಾರ್ಕಿಗೆ ಬಂದ್ವಿ. ಅವಾಗೆಲ್ಲ ಅಲೋ ಮಾಡ್ತಾಯಿದ್ರು ಗ್ರಾಸ್ ಮೇಲೆ. ಇವಾಗ ಅಲೋ ಮಾಡ್ತಾರಾ ಇಲ್ವೋ ಅಂತ ನೋಡಬೇಕು. ಎಲ್ಲ ಕೂತಿದ್ದಾರೆ, ಸೊ ಅಲೋ ಮಾಡ್ತಾರೆ. ಎಲ್ಲ ಕೂತಿದ್ದಾರೆ, ಒಳಗೆ ಹೋಗ್ತಾ ಇದ್ದೀವಿ. ಪಾರ್ಥಗೆ ಮಾಡಿದಾಗ ಪಾರ್ಥಗೆ ಕೃಷ್ಣಂದು ಕಾಸ್ಟ್ಯೂಮ್ ಹಾಕಿದಾಗ ಮತ್ತು ರಾಮನ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿದ್ವಿ. ಅವಾಗೆಲ್ಲ ಇಷ್ಟೊಂದು ಗ್ರಾಸ್ ಎಲ್ಲ ಇರಲಿಲ್ಲ, ಇಷ್ಟೊಂದು ಚೆನ್ನಾಗಿರಲಿಲ್ಲ ಪಾರ್ಕು. ಇವಾಗ ತುಂಬ ಚೆನ್ನಾಗಿ ಗ್ರಾಸ್ ಎಲ್ಲ ಇತ್ತು, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಆಲ್ಮೋಸ್ಟ್ ಅಲ್ಲೇ ಸಂಜೆ ಆಗ್ತಾ ಇತ್ತು, ಸೂರ್ಯ ಮುಣುಗ್ತಾ ಇತ್ತು. ಸೊ ಬೇಗ ಫೋಟೋಶೂಟ್ ಮಾಡೋಣ ಅಂತೇಳಿ ಬಂದ್ವಿ ಪಾರ್ಕ್ ಒಳಗೆ. ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ನನ್ನ ಮಗ ಅಂತೂ ಪಾರ್ಕ್ ನೋಡಿ, ಅಂದರೆ ಪಾರ್ಕಲ್ಲಿ ಫೋಟೋಶೂಟ್ ಇದೆ ಅಂತೇಳಿ. ಫೋಸಸ್ಸು ಹಂಗೆ ಕೊಟ್ಟರು, ಇಬ್ರು ಚೆನ್ನಾಗಿ ಫೋಸಸ್ ಕೊಟ್ಟರು. ಸೊ ಸುತ್ತ ಪಾರ್ಕಲ್ಲಿರೋರು, ಅಂದರೆ ಒಂದು ಸಂಜೆ ಟೈಮ್ ಅಲ್ವಾ, ಎಲ್ಲ ಬಂದಿದ್ರು. ಎಲ್ಲ ಸುತ್ತ ಜನ ನೋಡ್ತಾ ಇದ್ರು, ಫುಲ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ಇವ್ರೂ ಹಾಕಿರೋ ಕಾಸ್ಟ್ಯೂಮ್ ನನಗೆ ಕ್ಯಾರಿ ಮಾಡ್ತಾಯಿದ್ರು. ಬಟ್ ನನ್ನ ಮಗಳು ಆಲೆ ಕಿರೀಟ ತೆಗೆದಿಟ್ಟಿದ್ಲು, ಹಂಗಾಗಿ ಒಂದು ಜಡೆ ಬ್ಯಾಂಡ್ ಥರದ್ದು ಹಾಕಿದ್ವಿ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಫೋಟೋಸ್ ಆದರೂ ಬರಲಿ ಅಂತೇಳಿ. ಪಾರ್ಕಿಗೆ ಬಂದವರೆಲ್ಲ ನಿಂತ್ಕೊಂಡು ವೀಡಿಯೋಸು ಫೋಟೋಸು ತಗೋತಾ ಇದ್ರು. ಎಲ್ಲ ಫುಲ್ಲು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ರು. ಪಾರ್ಕಲ್ಲಿ ಬಂದಿರೋರ್ಗೆ ಆಲ್ಮೋಸ್ಟ್ ಎಲ್ರಿಗೂ ನೇಗ್ಲು ತುಂಬ ಇಷ್ಟ ಆಗಿತ್ತು. ಕೇಳ್ತಾ ಇದ್ರು, ಅದು ನೇಗ್ಲು ಕೊಡಿ ಒಂದ್ಸಲ ಇಟ್ಕೋತೀವಿ ಅಂತೇಳಿ. ಬಟ್ ಫೋಟೋಶೂಟ್ ಆಗಲಿ ಅಂತೇಳಿ ಯಾರಿಗೂ ಕೊಟ್ಟಿರಲಿಲ್ಲ. ಗ್ರಾಸ್ ಎಲ್ಲ ಚುಚ್ತಾ ಇತ್ತು. ಸೊ ನನ್ನ ಮಗಳೇನು ಮುಂದಕ್ಕೆ ಬರಲಿಲ್ಲ. ಒಳ್ಳೆ ಸಿನಿಮ್ಯಾಟಿಕ್ ಎಫೆಕ್ಟ್ ಇತ್ತು, ಗಾಳಿ ಎಲ್ಲ ಚೆನ್ನಾಗಿ ಬರ್ತಿತ್ತು, ವೀಡಿಯೋಸು ಚೆನ್ನಾಗಿ ಬಂದವು, ಪರವಾಗಿಲ್ಲ. ಮಗಂದೊಂದು ವೀಡಿಯೋ ಹಾಕಿದ್ದೀನಿ, ಯಾವ ಥರ ಬಂದಿದೆ ಅಂತ ಹೇಳಿ. ಕಾಸ್ಟ್ಯೂಮ್ಸ್ ಎಲ್ಲ ಸ್ಟುಡಿಯೋಲಿ ತೆಗ್ಸಿದ ಫೋಟೋಸು ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ. ಇವ್ರು ಯಾರೋ UP ಅವರಂತೆ, ನಮ್ಮದು ವೀಡಿಯೋ ಮಾಡಿ ಅಂತ ಹೇಳಿದರು. ಸೊ ಹಂಗೆ ನಾವು ಒಂದು ಬೆಟ್ಟ ಹಾಕಿದ್ವಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.